ನಾಯಿಗೆ ನಾಯಿ ಎಂದು, ಕತ್ತೆಗೆ ಕತ್ತೆ ಎಂದು, ಕಪ್ಪೆಗೆ ಕಪ್ಪೆ ಎಂದು ಹೆಸರಿಟ್ಟವರು ಯಾರು ಅಂತ ಪ್ರಪಂಚದಲ್ಲಿರುವಂಥ ಜನರಿಗೆ ಗೊತ್ತಿಲ್ಲ ಪ್ರೇರೆ. ಯಾರು ಗೊತ್ತಾ? ಬೈಬಲ್ ಸತ್ಯವೇದ ಗ್ರಂಥದಲ್ಲಿರುವಂಥ ಆದಾಮನು ಪ್ರೇರೆ. ಆದಾಮನು ಹೆಸರುಗಳನ್ನು ಇಟ್ಟನು ಪ್ರೇರೆ. ಆತನು ಎಷ್ಟು ದೊಡ್ಡ ಜ್ಞಾನಿ ಇರ್ಬೋದು ಆಗಿನ ಕಾಲದಲ್ಲಿ. ಆಲೋಚನೆ ಮಾಡೋಣ. ನಮ್ಮ ಕ್ರೈಸ್ತರ ಸಭೆಯಲ್ಲೇ ಆಗಿರ್ಬೋದು ಪ್ರೇರೆ, ಕ್ರೈಸ್ತರ ಸಭೆಯಲ್ಲೇ ಆಗಿರ್ಬೋದು, ಮಗುಗಳು, ಅನೇಕ ಮಕ್ಕಳುಗಳು ಹುಡ್ತಾರೆ. 6 ತಿಂಗಳು, 3 ತಿಂಗಳು, 1 ವರ್ಷಕ್ಕೆ ಹೆಸರಿಡೋದಕ್ಕೆ ಫಾಸ್ಟ್ ಹತ್ರ ತಗೊಬಂದು ಇಡ್ತೀವಿ. ಆ ಫಾಸ್ಟು ಕಳೆದ ಮಗುಗೆ ಇಟ್ಟಂತ ಹೆಸರನ್ನೇ ಇಡ್ತಾರೆ, ಸಾಮುವೇಲ್. ಅಂದ್ರೆ ಹೆಸರಿಡ್ಬೇಕಾದ್ರೆ ಏನಾಗುತ್ತೆ ಅಂದ್ರೆ ಚಿಂತೆ ಕಳವಳ, ಯಾವ್ದು ಹೆಸರಿರಲಿ ಭಕ್ತನ ಹೆಸರೇ. ಚರ್ಚಲ್ಲಿ ಆಲ್ರೆಡಿ 3 ಜನ ಸಾಮುವೇಲ್ ಅಂತ ಇರ್ತಾರೆ, ಇನ್ನು 3 ಜನ ಡೇವಿಡ್ ಅಂತ ಇರ್ತಾರೆ, ಇನ್ನು 3 ಜನ ಮತ್ತೊಂದು ಹೆಸರಲ್ಲಿ ಇರ್ತಾರೆ. ಅಂದ್ರೆ ಎಲ್ಲರೂ ಇರೋರ ಹೆಸರುಗಳೇ ಮಾಡ್ತಾರೆ. ಆ ಕಾಲದಲ್ಲಿ ಆದಾಮನು ಒಂದೊಂದು ಪ್ರಾಣಿಗೆ ಒಂದೊಂದು ಹೆಸರಿಟ್ಟ. ಆ ಹೆಸರು ಇದುವರೆಗೂ ಫಿಕ್ಸ್ ಆಗಿದೆ ಪ್ರೇಮ. ಆ ಹೆಸರು ಇದು ಯಾವುದು, ಈ ಪ್ರಾಣಿಗಿಂತ ಹೆಸರಿಟ್ಟಿರೋದು ಸರಿಗಿಲ್ಲ ಅಂತ ಹೇಳೋದಕ್ಕಾಗಲ್ಲ. ಹೌದಂತೀರ ಅಲ್ಲ ಅಂತೀರ? ಉತ್ತಮವಾದಂಥ ಹೆಸರುಗಳನ್ನು ಆದಾಮನು ಇಟ್ಟನು ಪ್ರೇರೆ. ಅದರಿಂದಲೇ ದೇವರು ನೋಡೋಣ ಈತನ ಯಾವ್ಯಾವ ಪ್ರಾಣಿಗೆ ಏನು ಹೆಸರು ಇರ್ತಾನೆ ನೋಡೋಣ ಅಂದ್ಬಿಟ್ಟು ಚೆಕ್ ಮಾಡೋದಕ್ಕೆ ಕರೆಯುವಾಗ ಆದಾಮನು ಅದ್ಭುತವಾಗಿ ಇವುಗಳಿಗೆ ಆ ಮನುಷ್ಯನು ಏನೇನು ಹೆಸರಿಡುವನೋ ನೋಡೋಣ ಎಂದು ಅವನ ಬಳಿಗೆ ಬರಮಾಡಿದನು. ಮನುಷ್ಯನು ಒಂದೊಂದು ಪ್ರಾಣಿಗೆ ಯಾವ ಯಾವ ಹೆಸರಿಟ್ಟನೋ ಅದೇ ಹೆಸರಾಯಿತು. ಇದುವರೆಗೂ ಅದೇ ಹೆಸರಾಯಿತು. ಹೀಗೆ ಆ ಮನುಷ್ಯನು ಎಲ್ಲ ಪಶುಗಳಿಗೂ, ಆಕಾಶದ ಪಕ್ಷಿಗಳಿಗೂ, ಕಾಡು ಮೃಗಗಳಿಗೂ ಹೆಸರಿಟ್ಟನು. ಆದರೆ ಆ ಮನುಷ್ಯನಿಗೆ ಸರಿ ಬೀಳುವ ಸಹಕಾರಿ ಕಾಣಿಸಲಿಲ್ಲ. ಹೀಗಿರಲಾಗಿ ಯೆಹೋವ ದೇವರು ಆ ಮನುಷ್ಯನಿಗೆ ಗಾಢ ನಿದ್ರೆಯನ್ನು ಬರಮಾಡಿ ಅವನ ಪಕ್ಕೆಯ ಎಲುಬುಗಳಲ್ಲಿ ಒಂದನ್ನು ತೆಗೆದುಕೊಂಡು ಅದರ ಸ್ಥಳವನ್ನು ಮಾಂಸದಿಂದ ಮುಚ್ಚಿ ತಾನು ಮನುಷ್ಯನಿಂದ ತೆಗೆದಿದ್ದ ಎಲುಬನ್ನು ಸ್ತ್ರೀಯಾಗ ಮಾಡಿ. ಏನ್ ಬೇರೆ ದೇವರು ಹೆಣ್ಣಿಗೂ ಗಂಡಿಗೂ ಯಾಕೆ ಅಷ್ಟೊಂದು ಆಕರ್ಷಣೆಯನ್ನು, ಮದುವೆ ಸಂಬಂಧವನ್ನು ಯಾಕೆ ಇಟ್ಟಿದ್ದಾರೆ ಅಂದ್ರೆ ಒಬ್ರಿಗೊಬ್ರು ಏನ್ ಸಂಬಂಧ ಗೊತ್ತಾ? ಮಾಂಸದ ಸಂಬಂಧ, ಮೂಳೆಯ ಸಂಬಂಧ. ಅದೇ ಅಲ್ವಾ ಹೇಳ್ತಾ ಇರೋದಿಲ್ಲಿ. ಗಾಢ ನಿದ್ರೆಯನ್ನು ಬರಮಾಡಿ ಅವನ ಪಕ್ಕೆಯ ಎಲುಬುಗಳಲ್ಲಿ ಒಂದನ್ನು ತೆಗೆದುಕೊಂಡು ಅದರ ಸ್ಥಳವನ್ನು ಮಾಂಸದಿಂದ ಮುಚ್ಚಿ ತಾನು ಮನುಷ್ಯನಿಂದ ತೆಗೆದಿದ್ದ ಎಲುಬನ್ನು ಸ್ತ್ರೀಯಾಗ ಮಾಡಿ ಆಕೆಯನ್ನು ಅವನ ಬಳಿಗೆ ಕರೆತಂದನು. ಏನ್ ಪ್ರಿಯರೇ, ಮರಿಯಳ ಗರ್ಭದಲ್ಲಿ ಪುರುಷ ಸಂಕಲ್ಪವಿಲ್ಲದೆ ಮಗು ಹುಟ್ಟೋದಕ್ಕೆ ಹೇಗೆ ಸಾಧ್ಯ ಅಂತ